ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಹಾಗೆ ಈಗ ಸುಮಾರು ಯಾವಾಗ ನಮಗೆ 30/6/2026ರಿಂದ 29/7/2026ರವರೆಗೂ ಈ ಹೌಸ್ ಟು ಹೌಸ್ ವಿಸಿಟ್ ಬೈ BLOs ಅಂತ ಒಂದೇನು ಪ್ರಕ್ರಿಯೆ ಇದೆ. ಇದ್ರ ಬಗ್ಗೆ ನೋಡ್ತಾ ಹೋದರೆ ನಮ್ಮಲ್ಲಿ ನಮ್ಮ ಒಂದು ಸಿಂದಗಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಹಾಗೆ 2,50,761 ಜನರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ಸನ್ನು ಡೂಪ್ಲಿಕೇಟಲ್ಲಿ 2 ಕಾಪಿ ಮುಖಾಂತರ ಎನ್ಯುಮರೇಷನ್ ಫಾರ್ಮ್ಸನ್ನು ಪ್ರಿಂಟ್ ಕೂಡ ಮಾಡಿದ್ವಿ. ಬಟ್ ಅದರಲ್ಲಿ ಈ ಒಂದು ಡಿಸ್ಟ್ರಿಬ್ಯೂಷನ್ ಏನಿದೆ 2,30,200 ಅಂದರೆ ಇವಾಗಿಂದು 12 ಗಂಟೆ ಇನ್ಫಾರ್ಮೇಷನ್ 10ನೇ ತಾರೀಕು 12 ಗಂಟೆ ಇನ್ಫಾರ್ಮೇಷನ್ ಪ್ರಕಾರ 2,30,200 ಜನರಿಗೆ ಈಗಾಗಲೇ ಏನು ಅಂತಂದರೆ ಎನ್ಯುಮರೇಷನ್ ಫಾರ್ಮ್ಸನ್ನು ನಮ್ಮ BLOs ಮನೆ ಮನೆಗೆ ಹೋಗೋದ್ರ ಮುಖಾಂತರ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ದಾರೆ. ಅಂದರೆ ಸುಮಾರು 91.80 91.80% ಆಫ್ ಫಾರ್ಮ್ಸ್ ಏನು ಅಂತಂದರೆ BLOs ಕಡೆಯಿಂದ ಆಲ್ರೆಡಿ ಮನೆ ಮನೆಗೆ ವೋಟರ್ಸಿಗೆ ಡಿಸ್ಟ್ರಿಬ್ಯೂಷನ್ ಕೂಡ ಆಗಿದ್ದಾವೆ. ಇನ್ನು 20,561 ಮತದಾರರಿಗೆ ಏನು ಅಂತಂದರೆ ಈ ಒಂದು ಎನ್ಯುಮರೇಷನ್ ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಇನ್ನೂ ಪೆಂಡಿಂಗ್ ಇದೆ. ಮತ್ತು ಈ ಒಂದು ಡಿಜಿಟೈಸೇಷನ್ ಅಂತ ಬಂದಾಗ 2,50,761 ಜನರ ಪೈಕಿ 58,757 ಫಾರ್ಮ್ಸ್ ಏನಿದ್ದಾವೆ ಆಲ್ರೆಡಿ ಈ ಒಂದು ಡಿಜಿಟೈಸೇಷನ್ ಆಗಿದ್ದಾವೆ. ಅಂದರೆ 23.43% ಡಿಜಿಟೈಸೇಷನ್ ಪ್ರೊಸೆಸ್ ನಮಗೆ ಕಂಪ್ಲೀಟ್ ಆಗಿದೆ. ಇವತ್ತಿಂದು SIR ಪ್ರಕ್ರಿಯೆ 10ನೇ ದಿನದಲ್ಲಿ ನಾವು 91% ಕಂಪ್ಲೀಟ್ ಆಗಿದ್ದಾವೆ. ಆಲ್ಮೋಸ್ಟ್ ಕ್ಲೋಸ್ ಟು 92% ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ 23.43 ಡಿಜಿಟೈಸೇಷನ್ ಕಂಪ್ಲೀಟ್ ಆಗಿದೆ ಅಂತಂದರೆ ಇದರಲ್ಲಿ ನಮಗೆ ಈ ಒಂದು ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಮಗೆ ಭಾಳಷ್ಟು ಏನು ಅಂತಂದರೆ ಖುಷಿ ಇದೆ. ಯಾಕಂದ್ರೆ 90% ಪ್ಲಸ್ ಆಗಿದೆ 10 ಡೇಸಲ್ಲಿ ಅಂತಂದರೆ ಇನ್ನೊಂದು 2-3 ಡೇಸಲ್ಲಿ ಈ ಡಿಸ್ಟ್ರಿಬ್ಯೂಷನ್ ಏನಿದೆಯಲ್ಲ 100% ಕಂಪ್ಲೀಟ್ ಮಾಡುವಂಥ ಎಲ್ಲ ವಿಶ್ವಾಸ ಇದೆ. ಬಟ್ ಈ ಒಂದು ಡಿಜಿಟೈಸೇಷನ್ ಏನಿದೆ ಇದೊಂದು ಕೇವಲ 23.43% ಆಗಿರೋದು ಇದೆಯಲ್ಲ. ಸೊ ಇದನ್ನೇನು ಅಂತಂದರೆ ತಮ್ಮ ಮೂಲಕ ಎಲ್ಲ ಒಂದು ನಮ್ಮ ಸಾರ್ವಜನಿಕರಿಗೆ ಏನು ಅಂತಂದರೆ ಈ ಡಿಜಿಟೈಸೇಷನ್ ಪ್ರೋಸೆಸ್ ಏನಿದೆಯಲ್ಲ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಮಾಡಬೇಕು ಅಂತಂದರೆ ಈ ಒಂದು ಯಾವುದು ನಮ್ಮ BLOs ಡಿಜಿಟೈಸೇಷನ್ ಮಾಡೋಕ್ಕಿಂತ ಮುಂಚೆ ಏನು ಡಿಸ್ಟ್ರಿಬ್ಯೂಷನ್ ಏನು ಮಾಡಿರ್ತಾರೆ ಆ ಡಿಸ್ಟ್ರಿಬ್ಯೂಷನ್ ಆಗಿರೋಂಥ ಫಾರ್ಮ್ಸನ್ನು ಏನದಲ್ಲ ಫಿಲಪ್ ಮಾಡಿ ನಮ್ಮ BLOs ಕೈಯಲ್ಲಿ ಕೊಟ್ಟರು ಅಂತಂದರೆ ಅದನ್ನು ಡಿಜಿಟೈಸೇಷನ್ ಮಾಡಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಈಗ ಫಸ್ಟ್ 10 ಡೇಸಲ್ಲಿ ನಿಮ್ಗೆ ಆಲ್ಮೋಸ್ಟ್ 90% ಡಿಸ್ಟ್ರಿಬ್ಯೂಷನ್ ಆಗಿದ್ದಾವೆ ಅಂತಂದರೆ ಇನ್ನೇನು ಫಾರ್ಮ್ಸ್ ಅಂತೂ ವಾಪಸ್ ಬರೋಂಥ ಸಮಯ ಇದು. ಬಟ್ ಸ್ಟಿಲ್ ಏನು ಅಂತಂದರೆ ನಮಗೆ ಈ ಒಂದು ಎಲೆಕ್ಷನ್ ಕಮಿಷನ್ದು ಡೆಡ್ಲೈನ್ ನಮಗೆ 29ನೇ ತಾರೀಕು ಇದ್ದರೂ ಕೂಡ ನಾವು ಅಟ್ಲೀಸ್ಟ್ ಒಂದು 22-23ನೇ ತಾರೀಕಿಗೆ ನಾವು ಇದನ್ನು ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ಒಂದು ವಾರ ಏನಿದೆಯಲ್ಲ ಎಲ್ಲೇ ಒಂದಿಷ್ಟು ಹೆಚ್ಚು ಕಡಿಮೆ ಅಥವಾ ಇನ್ನೂ ಏನಾದರೂ ಕೆಲವೊಂದಿಷ್ಟು ಲೂಪ್ ಹೋಲ್ಸು ಅಥವಾ ಅನೋಮೋಲೀಸ್ ಅಂತ ಏನಾಗಿರ್ತಾವೆ ಅದನ್ನು ಬಗೆಹರಿಸೋ ಒಂದು ಪ್ರಯತ್ನವನ್ನು ನಾವು ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಇನ್ನೊಂದು 12-13 ದಿನದಲ್ಲಿ ನಾವು ಇದನ್ನು ಆದಷ್ಟು ಡಿಜಿಟೈಸೇಷನ್ ಮಾಡೋಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಏನಪ್ಪ ಅಂತಂದರೆ ಆದಷ್ಟು ತಮಗೇನು ಫಾರ್ಮ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದ್ದಾವೆ ಅದನ್ನೆಲ್ಲ ಫಿಲಪ್ ಮಾಡಿ ನಮ್ಮ ಸಂಬಂಧಪಟ್ಟ BLOs ಕೈಯಲ್ಲಿ ಕೊಟ್ಟರೆ BLOs ಏನಂದ್ರೆ ಆದಷ್ಟು ಬೇಗ ಡಿಜಿಟೈಸೇಷನ್ ಪ್ರೊಸೆಸ್ ಮಾಡೋದ್ರ ಮುಖಾಂತರ ಆ ಒಂದು ಮತದಾರರ ಪಟ್ಟಿಯಲ್ಲಿ ಡ್ರಾಫ್ಟ್ ಎಲೆಕ್ಟೋರಲ್ಲಿ ಸೇರಿಸೋ ಒಂದು ಕಾರ್ಯವನ್ನು ನಮ್ಮ BLOs ಮಾಡ್ತಾರೆ. ಬಟ್ ನಮಗೆಲ್ಲ ಗೊತ್ತಿದೆ. ಈಗ ನಾವು ಅದೇ ಒಂದು ಮಾರ್ಕಿಂಗ್ ಅಂತ ಮಾಡ್ತಾ ಇದ್ದೀವಿ ASDD ಮಾರ್ಕಿಂಗ್ ಅಂತೇಳಿ ಅಬ್ಸೆಂಟಿ ಶಿಫ್ಟೆಡ್ ಡಬಲ್ ಆ್ಯಂಡ್ ಡೆತ್ ಆ್ಯಂಡ್ ಡೂಪ್ಲಿಕೇಟ್ ಅಂತೇಳಿ. ಸೊ ಡೂಪ್ಲಿಕೇಟ್ ಮಾರ್ಕಿಂಗ್ ಕೂಡ ನಮ್ಮ BLOs ಮಾಡ್ತಾ ಇದ್ದಾರೆ. ಯಾವ ಒಂದು ಇದರಿಂದ ಅಂತಂದರೆ ಅವರ ಒಂದು ಆ್ಯಪಲ್ಲಿ ಈಗ ನಮ್ಮ ತಹಶೀಲ್ದಾರ್ ಜಸ್ಟ್ ಪೊಲಿಟಿಕಲ್ ಪಾರ್ಟೀಸಿಗೆಲ್ಲ ತೋರಿಸ್ತಾ ಇದ್ರು ಆ ಒಂದು BLOsದು ಒಂದು ಆಪ್ಷನಲ್ಲೇ ಕೆಳಗಡೆ ಈಗ ನಾವು ಮೊದಲು ಡೆಮೋಗ್ರಫಿಕಲಿ ಸಿಮಿಲರ್ ಎಂಟ್ರೀಸ್ ಆ್ಯಂಡ್ ಫೋಟೋ ಸಿಮಿಲರ್ ಎಂಟ್ರೀಸ್ ಅಂತ ಯಾವ ರೀತಿಯಾಗಿ ನಾವು ಐಡೆಂಟಿಫೈ ಮಾಡಿ ಅವ್ರನ್ನ ಡೂಪ್ಲಿಕೇಟಿಂದ ಸಿಂಗಲ್ ಆಗಿ ಯಾವ ರೀತಿಯಾಗಿ ಮಾಡ್ತಾ ಇದ್ವಲ್ಲ ಅದೇ ರೀತಿಯಾಗಿ ಈಗ BLO ಆ್ಯಪಲ್ಲೇ ಒಂದು ಸಿಮಿಲರ್ ಎಂಟ್ರೀಸ್ ಅಂತೇಳಿ ಒಂದು ಆಪ್ಷನ್ ಇದೆ ಕೆಳಗಡೆ. ಅವ್ರು ಕ್ಲಿಕ್ ಮಾಡಿದ್ರಂದರೆ ಈ ನಮ್ಮ ಒಂದು ಆ ಒಂದು ವ್ಯಾಪ್ತಿಯಲ್ಲಿ ಒಂದು 1000 ವೋಟರ್ ಇದ್ದಾರೆ ಅಂದರೆ ಆ 1000 ವೋಟರಲ್ಲಿ ಅಂಥ ಸೇಮ್ ಹೆಸರು ಡೀಟೇಲ್ಸ್ ಇರೋಂಥ ವೋಟರ್ಸ್ ಎಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ BLO ಆ್ಯಪಲ್ಲೇ ಒಂದು ಇದಾಗುತ್ತೆ. ಏನು ಅಂದರೆ ಈಗ ನೋಡಿ ಪ್ರೇಮಾ ಪಡೇವರ್ ಅಂತೇಳಿ ರಿಲೇಟಿವ್ ನೇಮ್ ಮಹಾಂತೇಶ್ ಜೆಂಡರ್ ಫೀಮೇಲು A67. ಸೊ ಇಂಥ ಒಂದು ನೋಡಿ ಫೋಟೋ ನೋಡಿ. ಸೊ ಫೋಟೋ ನೋಡಿ ಇದು ಮೋಸ್ಟ್ಲಿ ಸ್ವಲ್ಪ ಹಳೇದಿದೆ, ಇದು ರೀಸೆಂಟ್ ಇದೆ ವಯಸ್ಸು ಮುಖದ ಮುಖಾಂತರ. ಇವರು ಈ ಒಂದು PSC ಫೋಟೋ ಸಿಮಿಲರ್ ಎಂಟ್ರೀಸ್ ಡೀಟೇಲ್ಸಲ್ಲಿ ಏನು ಅಂತಂದರೆ ಇವರು ಬೆಳಗಾವಿ ಸಿಟಿ ಕಾರ್ಪೊರೇಷನ್ ಲಿಮಿಟ್ಸಲ್ಲಿದ್ದಾರೆ. ಸೇಮ್ ನಮ್ಮಲ್ಲಿ ಇದ್ದಾರೆ ಬನ್ನಿಹಟ್ಟಿ PAದಲ್ಲಿ ಇದ್ದಾರೆ. ಓಕೆ, ಸಪೋಸ್ ಆ ಒಬ್ಬ ಈ ಮಹಾದೇವಿ ಪ್ರೇಮಾ ಪಡೇವರನ್ನ ಒಬ್ಬ ವ್ಯಕ್ತಿ ಇಲ್ಲಿ ವಾಸವಾಗಿದ್ರು ಅಂತಂದರೆ ಇಲ್ಲಿ ಎನ್ಯುಮರೇಷನ್ ಫಾರ್ಮ್ಸನ್ನು ಕೊಡ್ತೀವಿ, ಆ್ಯಡ್ ಆಗ್ತಾರೆ.
ಇದೇ ಸೇಮ್ ನಮ್ಮ ಬೆಳಗಾವಿ ಸಿಟಿ ಕಾರ್ಪೊರೇಷನ್ನಲ್ಲಿ ಯಾವ ಬಿ ಎಲ್ ಒ ಇರ್ತಾರಲ್ಲ ಅವ್ರಿಗೆ ಕೂಡ ಇದೇ ಒಂದು PSC ಹೋಗಿರ್ತದೆ. ಸೊ ನಮ್ಮಲ್ಲಿ ಇರಲಿಲ್ಲ ಅಂತಂದರೆ ಆಟೋಮೆಟಿಕಲಿ ಡೂಪ್ಲಿಕೇಟ್ ಅಂತೇಳಿ ಬರೆದು ನಮ್ಮವರು ಅದನ್ನು ಡ್ರಾಫ್ಟ್ ರೋಲಿಂಗ್ ತೆಗೆದು ಅಲ್ಲಿ ಇದ್ದರು ಅಂದ್ರೆ ಮಾಡ್ತಾರೆ. ಇಲ್ಲಿ ಇದ್ದಾರೆ ಅಂತಂದರೆ ಅಲ್ಲಿ ಇರಂಗಿಲ್ಲ, ಅವರು ಇಲ್ಲೇ ಒಂದು ಕಡೆ ಇರಬೇಕಲ್ಲ ಫಿಸಿಕಲಿ, ಅಲ್ಲಿ ಇರಂಗಿಲ್ಲ ಅಂತಂದ್ರೆ ಈ ಡೂಪ್ಲಿಕೇಟಲ್ಲಿ ಇಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಅಲ್ಲಿ ಚೇಂಜ್ ಈಗ ನೇಮು ಈಗ ತಾವು ಹೇಳೋ ಪ್ರಕಾರ ಮದುವೆಗಿಂತ ಮುಂಚೆ ಒಂದು ಹೆಸರು ಸರ್. ಈಗ ನಾನೇ ವೋಟರ್ಸ್ ಮದುವೆದು ಪೇಪರ್ ಹೊಳಿತದೆ. ಈಗ ನಾನೇ ನಾನು ಸಿಟಿ ಒಳಗೆ ಪೂರ್ಣ ಹೆಸರು ಇರ್ತದ, ಬಟ್ ರೂರಲ್ದಾಗ ಒಂದು ಹೆಸರು ಬೇರೆ, ಮುಂದೆ ಅಡ್ರೆಸ್ ಇಟ್ಕೊಳ್ಳಲ್ವೇ, ಓನ್ಲಿ ಹೆಸರು ಇಟ್ಕೋತೀನಿ. ಆ ಥರ ಅದೇ ಹೆಣ್ಮಕ್ಳದ್ದು ತಮ್ಮ ವಿಚಾರ. ಮದುವೆಗಿಂತ ಮುಂಚೆ ಹೆಣ್ಮಕ್ಳದ್ದು ಏನೋ ಇರ್ತದೆ, ಲಕ್ಷ್ಮಿ ಇರ್ತದೆ, ಮದುವೆ ಆದ್ಮೇಲೆ ಸರಸ್ವತಿ ಆಗಿಬಿಡ್ತದೆ, ಗಂಡ ಎಲ್ಲ ಸೇರಿ. ತಾವು ಹೇಳೋ ಪ್ರಕಾರ 2 ಡಿಫ್ರೆಂಟ್ ಸಿಮಿಲರ್ ಎಂಟ್ರೀಸ್ ಅಂತ ಬರ್ತಾವೆ ನಮ್ಮ ಲಾಗಿನಲ್ಲಿ. ಒಂದು ಫೋಟೋ ಸಿಮಿಲರ್ ಎಂಟ್ರೀಸು, ಒಂದು ಡೆಮೋಗ್ರಫಿಕಲಿ ಸಿಮಿಲರ್ ಎಂಟ್ರೀಸ್. ಫೋಟೋ ಸಿಮಿಲರ್ ಎಂಟ್ರೀಸ್ ಅಂದರೆ ಫೋಟೋ ಸೇಮ್ ಇರ್ತದೆ. ಫೋಟೋ ಸಾಫ್ಟ್ವೇರ್ ವಿಲ್ ಐಡೆಂಟಿಫೈ ಇವತ್ತಿಂದು ಏಜು ಅಥವಾ 4 ವರ್ಷದ ನಂತರ ಆ ಟೈಪ್ ಏನಿದೆಯಲ್ಲ ಅದು ಫೋಟೋ ಸಿಮಿಲರ್ ಎಂಟ್ರೀಸ್. ನಿಮ್ಮ ಫೋಟೋ ಸೇಮ್ ಇರ್ತದೆ, ಬಟ್ ನಿಮ್ಮ ಎಂಟ್ರೀಸ್ ಬೇರೆ ಬೇರೆ ಇರ್ತವೆ. ಈಗ ನೀವು ಹೇಳೋ ಎಕ್ಸಾಂಪಲ್ಸ್ ವೆರಿ ಕಾಮನ್ ಅಂದರೆ ಮದುವೆಗಿಂತ ಮುಂಚೆ ವೋಟರ್ ಲಿಸ್ಟ್ನಲ್ಲಿ ಒಂದು ಹೆಸರು ಇರ್ತದೆ, ಗಂಡನ ಮನೆಗೆ ಬಂದ ಮೇಲೆ ಇನ್ನೊಂದು ಹೆಸರಾಗಿರ್ತದೆ. ಈಗ ತಾವು ಈಗೇನೋ ತಮ್ಮ ಹೆಸರು ಏನೋ ಒಂದು ಸುರೇಶ್ ಅಂತ ಇರ್ತದೆ, ಇಲ್ಲಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಸುರೇಶ್ ಬಿರಾದರ್ ಅಂತೇಳಿ ಹಳ್ಳಿಯಾಗಿ ಮಾಡ್ಕೊಂಡಿರ್ತೀವಿ. ಸಿಂಪಲ್ ಇಷ್ಟು ಹಿಂಗೆ ಇರಬೇಕಾದ್ರೆ ಫೋಟೋ ಸಿಮಿಲರ್ ಎಂಟ್ರೀಸ್ ಅಂತ ಹೇಳಿ ಸಾಫ್ಟ್ವೇರ್ ವಿಲ್ ಐಡೆಂಟಿಫೈ ಆ್ಯಂಡ್ ಸಾಫ್ಟ್ವೇರ್ ನಮಗೆ ನೀವು ಹಳ್ಳಿಯಲ್ಲಿ ಇದ್ದರೆ ಹಳ್ಳಿ BLOs ಗೆ, ಸಿಟಿಯಲ್ಲಿದ್ದರೆ ಸಿಟಿ BLOs ಗೆ ಅದು ಸೇಮ್ ಏನಿದಿರಲ್ಲ, ಇವರಿಬ್ಬರದ್ದು ಫೋಟೋ ಸೇಮ್ ಇದೆ, ಸಿಮಿಲರ್ ಎಂಟ್ರಿ ಆಗಿದ್ದಾವೆ, ಬಟ್ ಇದು ಬೇರೆ ಡೀಟೇಲ್ಸ್ ಏನಿದೆಲ್ಲ ಮಿಸ್ಮ್ಯಾಚ್ ಇದ್ದಾವೆ ಅಂತ ಹೇಳಿ ಸಾಫ್ಟ್ವೇರ್ ವಿಲ್ ಐಡೆಂಟಿಫೈ. ಅವಾಗ ಇಲ್ಲಿ BLOs ಅಲ್ಲಿ BLOs ಕೆಲಸವನ್ನು ಮಾಡ್ತಾರೆ. ನಿಮ್ಮ ಇಬ್ಬರ ಮಧ್ಯೆ ಏನಿದೆಯಲ್ಲ ಆ ಒಂದು ಪೋಲಿಂಗ್ ಸ್ಟೇಷನ್ BLO ಈ ಒಂದು ಪೋಲಿಂಗ್ ಸ್ಟೇಷನ್ BLO ಇಂಟರ್ನಲ್ಲಿ ಡಿಸ್ಕಷನ್ ಮಾಡಿಕೊಂಡು ಈ ಫೋಟೋ ಸಿಮಿಲರ್ ಎಂಟ್ರೀಸ್ ಇದೆಯೋ ಇಲ್ಲ ಅಂತ ತಿಳ್ಕೊಂಡು ಎಲಿಮಿನೇಟ್ ಮಾಡೋಂಥ ಒಂದು ಪ್ರೊಸೀಜರ್ ಇದೆ. ಇನ್ನೊಂದು ಡೆಮೋಗ್ರಫಿಕಲಿ ಸಿಮಿಲರ್ ಎಂಟ್ರೀಸ್ ಅಂತ ಬಂದು, ಡೆಮೋಗ್ರಫಿಕಲಿ ಸಿಮಿಲರ್ ಎಂಟ್ರೀಸ್ ಅಂತಂದರೆ ಎಲ್ಲ ಮಾಹಿತಿ ಸೇಮ್ ಇರ್ತದೆ. ಸುರೇಶ್ ತಂದೆ ರಮೇಶ್ ಸೋ ಆ್ಯಂಡ್ ಸೋ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಇರ್ತದೆ, ಡೇಟ್ ಆಫ್ ಬರ್ತ್ ಸೇಮ್ ಇರ್ತದೆ, ವಿಳಾಸ ಸೇಮ್ ಇರ್ತದೆ, ಎಲ್ಲ ಇರ್ತದೆ, ಫೋಟೋ ಬೇರೆ ಬೇರೆ ಇರ್ತದೆ. ಡೆಮೋಗ್ರಫಿಕಲಿ ಸಿಮಿಲರ್ ಬಟ್ ಡಿಫ್ರೆಂಟ್ ಫೋಟೋಸ್ ಅಂತವೂ ಬರ್ತಾವೆ. ಸೊ ಈಗ BLO ಆ್ಯಪಲ್ಲೇ ಒಂದು ಸಿಮಿಲರ್ ಎಂಟ್ರೀಸ್ ಅಂತೇಳಿ ಒಂದು ಲಾಸ್ಟ್ ಇದರಲ್ಲಿ ಇದೆ, ಅದು ಬೇಕಾದ್ರೆ ತೋರಿಸ್ತೀವಿ ತಮಗೆ. ಅದು ಕ್ಲಿಕ್ ಮಾಡಿದಾಗ ಆ ಒಂದು ವ್ಯಾಪ್ತಿಯಲ್ಲಿರೋಂಥ ವೋಟರ್ಸ್ ಎಲ್ಲಿ ಬೇರೆ 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 ಕಾನ್ಸ್ಟಿಟ್ಯೂನ್ಸಿ ಬೇರೆ ಬೇರೆ ಕಡೆ ಎಲ್ಲಿದಾರಲ್ಲ ಎಲ್ಲ ರಿಫ್ಲೆಕ್ಟ್ ಆಗಿಬಿಡುತ್ತಲ್ಲ. ಇಲ್ಲಿದೆ ನೋಡಿ, ಈಗ ಸಿಮಿಲರ್ ಫೋಟೋ ಎಲೆಕ್ಟರ್ ವೆರಿಫಿಕೇಶನ್ ಅಂತಿದೆ, ಈ ಒಂದು BLO ಆ್ಯಪಲ್ಲಿ ಇದೆ. ಅದು ಇದನ್ನು ಕ್ಲಿಕ್ ಮಾಡಿ ನಾವು ವ್ಯೂ ಡೀಟೇಲ್ಸ್ ಅಂತಂದರೆ ಬಂದ್ಬಿಡ್ತಾವೆ ಈ ಟೈಪ್. ಈ ಒಂದು ಬನ್ನಹಟ್ಟಿಯಲ್ಲಿ ಇಂಥದ್ದು ಒಂದಿದೆ, ನಾವು ನೋಡಿದ ಪ್ರಕಾರ ಒಂದು 4-5 ಇರೋಂಥ ಒಂದು ಎಕ್ಸಾಂಪಲ್ ಒಂದು BLO ಕಡೆ ನೋಡಿದ್ವಿ. ಸೊ ಇದರಿಂದ ಏನಂತಂದ್ರೆ SIR ಪ್ರಕ್ರಿಯೆಯಲ್ಲಿಂದ ಇದ್ರದ್ದು ಮೇನ್ ಇಂಟೆನ್ಷನ್ ಅಂತಂದರೆ ಅರ್ಹರು ಒಳಗಿರ್ಬೇಕು, ಅನರ್ಹರು ಡೆತ್ ಆಗಿದ್ದು ನಾವು ಎಲ್ಲಿವರೆಗೂ ಡೆತ್ ಸರ್ಟಿಫಿಕೇಟ್ ತಂದು ಕೊಡ್ತಿದ್ದಿಲ್ಲ ಅಥವಾ ಡೆತ್ ಅಂತೇಳಿ ನಮಗೆ ಐಡೆಂಟಿಫೈ ಮಾಡೋದಾಗ್ತಿದ್ದಿಲ್ಲ, ಅಲ್ಲಿವರೆಗೂ ವೋಟರ್ ಲಿಸ್ಟಲ್ಲೇ ಇರ್ತಿದ್ರು. ಹಂಗಾಗಿ ನಮ್ದು ವೋಟಿಂಗ್ ಪರ್ಸೆಂಟೇಜ್ 73, 74, 75 ಆಗ್ತಿತ್ತು. ಬಟ್ ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಂದ್ರೆ ಯಾರ್ಯಾರು ಡೆತ್ ಆಗಿದಾರ ಅವರೆಲ್ಲ ಕಂಪ್ಲೀಟ್ಲಿ ಹೊರಗೆ ಹೋಗ್ತಾರೆ, ಯಾರ್ಯಾರು ಡೂಪ್ಲಿಕೇಟ್ ಇರ್ತಾರೆ ಅವರು ಹೊರಗಡೆ ಹೋಗ್ತಾರೆ, ಯಾರ್ಯಾರು ಶಿಫ್ಟೆಡ್ ಇರ್ತಾರೆ ಅವರು ಹೊರಗಡೆ ಹೋಗ್ತಾರೆ. ಸೊ ಇದರಿಂದ ನಮಗೆ ವೋಟಿಂಗ್ ಪರ್ಸೆಂಟೇಜು ಆ್ಯಂಡ್ ಎಲೆಕ್ಟೋರಲ್ ಪಾರ್ಟಿಸಿಪೇಷನ್ ಪರ್ಸೆಂಟೇಜ್ ಕೂಡ ಹೆಚ್ಚಾಗೋ ಒಂದು ದೃಷ್ಟಿಯಿಂದ SIR ಮಾಡ್ತಾ ಇದ್ವಿ. ತಾವು ಕೂಡ ಇದ್ರ ಬಗ್ಗೆ ವೈಡ್ ಪಬ್ಲಿಸಿಟಿ ಕೊಟ್ಟು ನಮಗೆ ಈ ಮತದಾರರು ಒಳಗಡೆ ಬರಬೇಕು ಅಂತಂದ್ರೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ಕೂಡ ವ್ಯಾಪಕವಾಗಿ ಪ್ರಚಾರವನ್ನು ಕೊಡ್ರಿ ಅನ್ನೋದು ನನ್ನ